ಅದು ಪುಣ್ಯಕೋಟಿ ಮತ್ತೆ ಶತಕರುಣಿ ಅನ್ನೋ ಒಂದು ಹೆಸರಿಗೆ ಇರುವಂತಹ ಒಂದು ಶಕ್ತಿ ಅಂತ ನನಗನ್ಸುತ್ತೆ. ರಮೇಶ್ ಅವರಿಂದ ಮೆಚ್ಕೊಂಡು ಸರ್ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು, ನಾನು ವಾಯ್ಸ್ ಕೊಡ್ತೀನಿ ಅಂತಂದಾಗ ಪೇಟೆಯಲ್ಲಿ ಶುರುವಾದಂತ ಒಂದು ಮನಸ್ಸು ಇದು ನನ್ನ ಅಕ್ಕ, ಇದು ನನ್ನ ತಂಗಿ, ಇದು ನನ್ನ ಸಹೋದರಿ ಅಂತ ಒಪ್ಕೊಳ್ಳುತ್ತಲ್ಲ, ಆ ಮಾರಲ್ ಟ್ರಾನ್ಸ್ಫಾರ್ಮೇಶನ್ ಇದ್ರೆ ಮಾತ್ರ ಒಂದು ಒಳ್ಳೆ ಕಥೆ ಆಗುತ್ತೆ. ಅದನ್ನ ಬಹಳ ಸ್ಪಷ್ಟವಾಗಿ ಸರಿ ಹೇಳಿದ್ರಿ. ಕಂಗ್ರಾಟ್ಸ್ ಆನ್ ದಟ್. ಪುಣ್ಯಕೋಟಿ ಕಥೆಯಲ್ಲೂ ಹಾಗೆ ಇದೆ. ಆ ಹುಡುಗಿಗೆ ಏನಾಯ್ತು ಅದರಲ್ಲಿ ಯೋಚನೆ ಮಾಡೋದಿಲ್ಲ. ಅದ್ರ ಮರಿಗೂ ಈ ಪುಣ್ಯಕೋಟಿ ಮಗುವಿನಷ್ಟೇ ಒಂದು ತಪ್ಪದೇ ಆಗ್ಬಿಡ್ತದಲ್ಲ ಅಂತ. ದಯವಿಟ್ಟು ಯಾರಾದರೂ ಅಮೇರಿಕಾ ಪ್ರೆಸಿಡೆಂಟ್ ಕಳಿಸ್ಕೊಡ್ರಿ. ಹಸುಗಳನ್ನು ಕೂಡ